ನಮಸ್ಕಾರ ಸ್ನೇಹಿತರೆ, ಇಷ್ಟು 5026 ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಒಂದು ಅದ್ಭುತವಾದ ಕಾರ್ಯನ ಹಮ್ಮಿಕೊಂಡಿದ್ದೀನಿ. ಅದೇನಪ್ಪಾ ಅಂದ್ರೆ, ನಮ್ಮೂರಿಂದ ಸರಿಸುಮಾರು 400 ಕಿಲೋಮೀಟರ್ ಆಗತ್ತೆ. ಅಲ್ಲಿಂದ ಶ್ರೀಶೈಲ ಪಾದಯಾತ್ರೆನ ಹಮ್ಮಿಕೊಂಡಿದ್ದೀನಿ. ಇಲ್ಲಿಂದ ಅಲ್ಲಿವರೆಗೂ ಮುಟ್ಟೋವರೆಗೂ ಪ್ರತಿಯೊಂದು ವಿಡಿಯೋನ ಯೂಟ್ಯೂಬ್ ಅಲ್ಲ ಅಪ್ಲೋಡ್ ಮಾಡ್ತೀನಿ. ಅದನ್ನ ನೋಡ್ತಾ ಇರಿ. ಒಂದು ಶಾರ್ಟ್ ವಿಡಿಯೋನ ಹಾಕಿದ್ದೆ ನಾನು ಅಷ್ಟೇ, ಅದನ್ನ ಹಾಕಿದ್ದೀನಿ. ಅದನ್ನು ನೋಡಿ ಹೋಗ್ತಾ ಇದ್ದೀನಿ ಅಂತ ಎಲ್ರಿಗೂ ಮಾಹಿತಿ ತಿಳ್ಸಕ್ಕೆ ಅದನ್ನ ಹಾಕಿದ್ದೆ. ಅದಾದ್ಮೇಲೆ ಇವಾಗ ನಾನು ಬೆಳಿಗ್ಗೆ 5 ಗಂಟೆಗೆನೆ ಬಿಟ್ಟಿದ್ದೀನಿ ಊರ್ನ. 5 ಗಂಟೆಗೆ ಬಿಟ್ಟು ಕತ್ಲಿರೋ ಕಾರಣದಿಂದಾಗಿ ಫೋನಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಲ್ವಾ, ಆ ಕಾರಣಕ್ಕಾಗಿ ನಾನು ಮಾಡಕ್ಕಾಗ್ಲಿಲ್ಲ ಊರ್ ಬಿಟ್ಟಿರೋ ಜಾಗನ. ಇವಾಗ ಏನಂದ್ರೆ, ಬೆಳಗ್ಗೆ ಕರೆದಿದೆ. ಆ ಕಾರಣಕ್ಕಾಗಿ ಇವಾಗ ನಾನು ಸದ್ಯದಲ್ಲಿ ಎಲ್ಲಿದ್ದೀನಿ ಅಂದ್ರೆ ಮೆದಿಕ್ನಾಳ ಗ್ರಾಮದಲ್ಲಿದ್ದೀನಿ. ಅಲ್ಲಿಂದ ಸುಮಾರು ಬಹಳ ಜನ ಪಾದಯಾತ್ರಿಗಳು ಹೋಗ್ತಾನೆ ಇದ್ದಾರೆ, ಗ್ರಾಮಸ್ಥರು ಎಲ್ಲರೂ ಇದ್ದಾರೆ. ಇವಾಗ ಎಲ್ಲರೂ ತಿರುಗಾಡ್ತಾ ಇದ್ದಾರೆ. ಮುಂದೆ ಯಾವ ತರ ಇದೆ ನಮ್ಮ ಪಾದಯಾತ್ರೆ ಜರ್ನಿ, ಯಾವ ರೀತಿ ನಡೆಯುತ್ತೆ ಅನ್ನೋದನ್ನ ಇಂಚಿಂಚಾಗಿ ತೋರಿಸುವಂತ ಉದ್ದೇಶದಿಂದ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಇದು ನನ್ನ ಮೊದಲನೇ ವಿಡಿಯೋ. ಎಲ್ರು ತಮ್ಮ ಆಶೀರ್ವಾದನ ಈ ಜರ್ನಿ ಚೆನ್ನಾಗಿ ಸಾಗ್ಲಿ ಅಂತ ಹೇಳ್ತಾ ಈ ವಿಡಿಯೋಗಳನ್ನ ಮಾಡ್ತಾ ಹೋಗ್ತೀನಿ. ದಯವಿಟ್ಟು ಎಲ್ರು ಸಹಕರಿಸಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಎಲ್ರಿಗೂ ಆಶೀರ್ವಾದ ಒಳ್ಳೇದನ್ನ ಮಾಡ್ಲಿ ಅಂತ ಹೇಳ್ತಾ, ಮುಂದೆ ಯಾವ ರೀತಿ ಹೋಗ್ತೀನಿ, ಯಾವ ವಿಚಾರ, ರಸ್ತೆ, ಮುಂದೆ ಎಂತಹ ಜನ ಪಾದಯಾತ್ರಿಗಳೆಲ್ಲ ಯಾವ ರೀತಿ ಹೋಗ್ತಾರೆ, ಯಾವ ರೀತಿ ಸೌಕರ್ಯಗಳು ಇರುತ್ತೆ ಅದನ್ನೆಲ್ಲ ತೋರಿಸ್ತಾ ಎಲ್ಲಾನು ಹೋಗ್ತಾ ಇದ್ದೀನಿ. ಇವರು ನಮ್ಮ ಚಿಕ್ಕಪ್ಪ, ಇಬ್ರು ನಮ್ಮೂರಿಂದ ಹೊರಟಿದೀವಿ. ಸ್ವಲ್ಪ ಜನ ಮುಂದೆನೆ ಹೋಗ್ಬಿಟ್ಟಿದ್ದಾರೆ. ಇವಾಗ ಸದ್ಯದಲ್ಲಿ ನಾವಿಬ್ರು ಹೋಗ್ತಾ ಇದೀವಿ. ಯಾಕಂದ್ರೆ ನಾನು ಬೇರೆ ಕಡೆ ಇದ್ದೆ, ನಾನು ಬರೋ ಅಷ್ಟರಲ್ಲಿ ಎಲ್ರು ಹೋಗ್ಬಿಟ್ಟಿದ್ದಾರೆ. ನಾನು ಮತ್ತೆ ನಮ್ಮ ಚಿಕ್ಕಪ್ಪ ಇಬ್ರು ಹೋಗ್ತಾ ಇದೀವಿ. ಮುಂದಿನ ಜರ್ನಿ ಯಾವ ರೀತಿ ಇರುತ್ತೆ ಅಂತ ಎಲ್ಲ ತೋರಿಸ್ತಾ ಹೋಗ್ತಾ ಇದ್ದೀನಿ. ಇವಾಗ ಸದ್ಯದಲ್ಲಿ ನಾನು ಎಲ್ಲಿದ್ದೀನಿ ಅಂತಂದ್ರೆ, ಮೆದಿಕ್ನಾಳ ಗ್ರಾಮ, ಮಸ್ಕಿ ತಾಲೂಕಿನ ಮೆದಿಕ್ನಾಳ ಗ್ರಾಮದಲ್ಲಿ ಇದ್ದೀನಿ. ಇನ್ನು ಮುಂದೆ ಯಾವ ರೀತಿ ಇರುತ್ತೆ ಅಂತ ಎಲ್ಲ ತೋರಿಸ್ತಾ ಹೋಗ್ತೀನಿ. ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಇಲ್ಲೇ ಸ್ವಲ್ಪ ಮುಂದೆ ನಡೆದ್ರೆ ಇಲ್ಲಿ ಶ್ರೀಶೈಲ ಪಾದಯಾತ್ರಿಗಳಿಗೆ ಮೆದಿಕ್ನಾಳ ಗ್ರಾಮದಲ್ಲಿ ಶ್ರೀ ಚೆನ್ನಮಲ್ಲ ಶಿವಯೋಗಿ ಮಠದಲ್ಲಿ ಪಾದಯಾತ್ರಿಗಳಿಗೆ ಪ್ರಸಾದವನ್ನು ನೀಡುವಂತಹ ಒಂದು ಮಾಡ್ಕೊಂಡಿದ್ದಾರೆ. ಅದನ್ನ ನೋಡೋಣ, ಅಲ್ಲಿ ಒಳಗಡೆ ಹೋಗೋಣ, ಯಾವ ರೀತಿ ಇದೆ ಅಂತ ಎಲ್ಲ ನೋಡಿ ಒಳಗಡೆ ಹೋಗಿ ಎಲ್ಲ ತೋರಿಸ್ಕೊಡ್ತೀನಿ ಅಂತ. ಒಳಗಡೆ ಹೋಗ್ತಾ ಇದ್ದೀವಿ, ಯಾವ ರೀತಿ ಇದೆ ಅಂತ ಎಲ್ಲ ನೀವು ನೋಡಿ. ಇದೆಲ್ಲ ಪಾದಯಾತ್ರಿಗಳಿಗೆ ಅನುಕೂಲ ಆಗ್ಲಿ, ಅವರು ಸ್ವಲ್ಪ ವಿಶ್ರಾಂತಿ ಪಡ್ಕೊಳ್ಳಿ, ಅವರಿಗೆ ಊಟ ತಿಂಡಿ ಬಗ್ಗೆ ಎಲ್ಲ ವಿಚಾರಣೆ ಅವರಿಗೆ ಮಾಡುವಂತ ಜಾಗ. ಆ ಉದ್ದೇಶದಿಂದ ಇಲ್ಲಿ ಪಾದಯಾತ್ರಿಗಳು ಏನಿದ್ದಾರಲ್ಲ ಅವ್ರಿಗೋಸ್ಕರ ಏನಂತ ಈ ಸೌಕರ್ಯವನ್ನ ಮಾಡಿದ್ದಾರೆ. ಯಾವ ರೀತಿ ಇದೆ ಅಂತ ಎಲ್ಲಾನು ತೋರಿಸ್ತೀನಿ, ನೋಡ್ಬೋದು. ಈ ಮಠ ಇದು ಚೆನ್ನಮಲ್ಲ ಶಿವಯೋಗಿಗಳ ಮಠ ಅಂತ ಹೇಳ್ತಾರೆ ಇದನ್ನ. ಇಲ್ಲಿ ಬಹಳ ದೊಡ್ಡ ಪೂಜೆನೂ ಆಗತ್ತೆ. ನಾನು ಬಂದಿದ್ದೀನಿ. ಇಲ್ಲಿ ದೇವರಿಗೆ ಸ್ವಲ್ಪ ಪೂಜೆ ಮಾಡ್ಕೊಂಡು ನಾವು ಕೈ ಮುಗಿದ್ಬಿಟ್ಟು ಹಂಗೆ ಇಲ್ಲಿ ಪ್ರಸಾದ ಇದ್ರೆ ಅದನ್ನ ಸ್ವೀಕರಿಸಿ. ಇಲ್ಲಿ ಆಲ್ರೆಡಿ ಎಲ್ರು ಪ್ರಸಾದನ ಸ್ವೀಕರಿಸ್ತಾ ಇದ್ದಾರೆ, ನೀವು ನೋಡ್ಬೋದು. ಟೀ ಇರ್ಲಿ ಏನೇ ಆಗ್ಲಿ, ಬೆಳಿಗ್ಗೆ ಬೇಗನೆ ಬಂದಿದ್ದೀರಲ್ವಾ, ಇಲ್ಲಿ ಟೀ ಇರ್ಲಿ ಏನೇ ಆಗ್ಲಿ ಅದನ್ನ ಭಕ್ತಾದಿಗಳಿಗೆ ಕೊಡ್ತಾರೆ. ಆ ಕಾರಣಕ್ಕಾಗಿ ಇಲ್ಲಿ ದೇವಸ್ಥಾನ ಏನಿದೆಯಲ್ಲ, ದೇವಸ್ಥಾನ ಇದು. ಈ ದೇವಸ್ಥಾನದಲ್ಲಿ ಇವಾಗ ಹೋಗಿ ಅಲ್ಲಿ ಆಗ್ಲೇ ಪ್ರಸಾದವನ್ನು ಸ್ವೀಕರಿಸ್ತಾ ಇದ್ದಾರೆ, ನೋಡ್ಬೋದು. ಆ ರೀತಿಯಾಗಿ ದಾರಿಲಿ ಎಲ್ಲಾ ಕಡೆ ಸಿಗುತ್ತೆ, ಇವಾಗ ನೋಡ್ಬೋದು. ನಾವು ಮುಂದೆ ಹೋಗ್ತಾ ಎಲ್ಲ ನೋಡೋಣ ಯಾವ ರೀತಿ ಇರುತ್ತೆ ಅಂತ ಎಲ್ಲ ತೋರಿಸ್ಕೊಡ್ತಾ ಹೋಗ್ತಾ ಇರ್ತೀನಿ. ನೋಡ್ತಾ ಇರಿ. ನಿಜವಾಗ್ಲು ಹೇಳ್ಬೇಕಂದ್ರೆ, ನಾನು ಇವಾಗ ಸ್ವಲ್ಪ ಮಸ್ಕಿಯಲ್ಲಿದ್ದೀನಿ. ಮಸ್ಕಿಯಲ್ಲಿ ಅಂತೂ ಭಕ್ತಾದಿಗಳು ಯಾವುದೇ ರೀತಿ ಕಮ್ಮಿ ಇಲ್ಲ. ಕಾಲಿಗೆ ಭಕ್ತಾದಿಗಳಿಗೆ ಸೇವೆ ಮಾಡುವಂತ ವ್ಯಕ್ತಿತ್ವ ಹೊಂದಿರುವಂತ ಜನ ಇಲ್ಲಿ ಬಹಳಷ್ಟು ಜನ ಇದ್ದಾರೆ. ಹೆಂಗಂದ್ರೆ, ಸ್ವಲ್ಪ ಮುಂದೆ ಹೋಗ್ತೀವಿ, ಅಲ್ಲೇನೆ ಇದು ಪ್ರಸಾದ ಕೊಡೋದು, ಅನ್ನದಾಸೋಹ, ಮತ್ತೆ ಏನಂದ್ರೆ ಫ್ರೂಟ್ಸ್ ಸಲಾಡ್ಸ್, ಮತ್ತೆ ಇದು ಹಣ್ಣಂಪಲುಗಳನ್ನು ಕೊಟ್ಟು ಮತ್ತು ಕಬ್ಬಿನ ಹಾಲು. ಅದೇ ಬಹಳಷ್ಟು ಜನ ಇಲ್ಲಿ ಕೈಲಿ ಹಂಗೆ ಅವ್ರು ಬಂದು ಎಷ್ಟು ನೋಡಿ ಅವ್ರು ತಿಂತಾ ಇದಾರೆ. ಆಗ್ಲೇ ಈ ಕೈಯಲ್ಲಿ ಕೊಡ್ತಾ ಇದಾರೆ. ಸ್ವಲ್ಪ ತಿನ್ಕೊಂಡು ಹೋಗಿ, ಮುಂದ್ಗಡೆ ಹೋಗ್ತಿರಲ್ಲ ಸ್ವಲ್ಪ ತಿನ್ಕೊಂಡು ಹೋಗಿ ಅಂತ ತಿನ್ಕೊಂಡು ಹೋಗ್ತಾ ಇದಾರೆ. ಇವಾಗ ಅಷ್ಟು ಜನ, ಬಹಳಷ್ಟು ಜನ ಭಕ್ತಾದಿಗಳಂತೂ ಮಸ್ಕಿಯಲ್ಲಂತೂ ಫುಲ್. ಎಲ್ಲಿ ಹೆಜ್ಜೆಗೂ ಅನ್ನದಾಸೋಹ, ಹೆಜ್ಜೆಗೂ ಅನ್ನದಾಸೋಹ. ಮತ್ತೆ ಮುಂದ್ಗಡೆನೂ ಬಹಳ ಇದೆ. ಮುಂದೆ ಹೋಗ್ತಾ ಎಲ್ಲಾನು ತೋರಿಸ್ತೀನಿ ನಿಮ್ಗೆ. ಮುಂದೆ ಹೋಗ್ತಾ ಎಲ್ಲಾನು ತೋರಿಸ್ತಾ ಹೋಗ್ತೀನಿ.
ದಯವಿಟ್ಟು ತಪ್ಪದೇ ನೋಡಿ ಈ ವಿಡಿಯೋನ. ನೋಡಿ ಇಲ್ಲಿ ನೋಡ್ಬೋದು ನೀವು ಯಾವ ರೀತಿ ಭಕ್ತಾದಿಗಳಿಗಾಗಿ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿರ್ತಿರೋದು. ಇಲ್ಲಿ ನೋಡಿದ್ರೆ ನಿಮ್ಗಾಗ್ಲೇ ಗೊತ್ತಾಗತ್ತೆ. ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಸಹ ಇಲ್ಲಿ ಮಾಡಿ ಇಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ನೀವು ಬಹಳಷ್ಟು ಜನ ಭಕ್ತಾದಿಗಳು ಹಿಂದೆನೂ ಬರ್ತಾ ಇದ್ದಾರೆ. ಅಲ್ಲಿ ಇಲ್ಲಿ ಕಾಣ್ತಾ ಇಲ್ಲ, ಅಲ್ಲಿ ತೋರಿಸ್ತೀನಿ. ಬಹಳಷ್ಟು ಜನ ಇರೋದಂತೂ ಮಸ್ತಿಯಲ್ಲಿ ಇರೋರೆಲ್ಲ ಭಕ್ತಾದಿಗಳೇ. ಈ ಒಂದ್ ತಿಂಗಳು ಅಂತೂ ಫುಲ್ ನೋಡಿ. ಸ್ವಲ್ಪ ಬಹಳ ದೂರದಿಂದ ನಡ್ಕೊಂಡ್ ಬಂದಿದ್ದಾರಲ್ಲ, ಅವರಲ್ಲಿ ಕೂತ್ಕೊಳ್ತಾ ಇದ್ದಾರೆ. ಕೂತ್ಕೊಂಡು ಹಂಗೆ ರೆಸ್ಟ್ ತಗೊಂಡು ಹೋಗ್ತಾನೆ ಇರ್ತಾರೆ. ಬಹಳ ಜನ ಬರ್ತಾ ಇದ್ದಾರೆ. ಭಕ್ತಾದಿಗಳನ್ನ ತೋರಿಸ್ತಾ ಮುಂದೆ ಯಾವ ರೀತಿ ಇದೆ ಅಂತ ಎಲ್ಲವನ್ನು ತೋರಿಸ್ತಾ ಇಂಚಿಂಚಾಗಿ ತೋರಿಸ್ತಾ ಹೋಗ್ತೀನಿ. ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಮತ್ತೆ ಈ ವಿಡಿಯೋನ ತಪ್ಪದೇ ನೋಡಿ. ಮುಂದೆ ಹಂಗೆ ಮಲ್ಲಯ್ಯ ಪಾದಯಾತ್ರಿಗಳಿಗೆ ಏನೋ ಹಾಕವ್ರೆ, ಅದನ್ನು ನಿಮ್ಗೆ ತೋರಿಸ್ತೀನಿ. ಮಸ್ಕಿಯಲ್ಲಂತೂ ಭಕ್ತಾದಿಗಳಿಗೆ ಒಂಚೂರು ಕುಂದು ಕೊರತೆ ಇಲ್ಲಂತೆ. ಹಾಸ್ಪಿಟಲ್ ಅಂದ್ರೆ ವೈದ್ಯವನ್ನು ಸಹ ಇಲ್ಲಿ ಭಕ್ತಾದಿಗಳಿಗೆ ಸಾಕಾಗಿ ಸುಸ್ತಾಗಿರ್ತಾರಲ್ಲ, ಅವರಿಗೆ ವೈದ್ಯರು ಚುಚ್ಚುಮದ್ದನ್ನು ಕೊಡ್ತಾರೆ. ಇಂಜೆಕ್ಷನ್ ಅನ್ನು ಕೊಟ್ಟು ಅವರ ಆರೋಗ್ಯವನ್ನು ವಿಚಾರಿಸಿ ಕಳಿಸ್ತಾ ಇದ್ದಾರೆ. ನೋಡ್ಬೋದು ಎಲ್ರಿಗೂ ನೀರಿನ ವ್ಯವಸ್ಥೆಯನ್ನು ಸಹ ಮಾಡಿದ್ದಾರೆ. ಹೇಳ್ಬೇಕಂದ್ರೆ ಬಹಳಷ್ಟು ಇದಿದೆ. ಸಾಕಪ್ಪ ಅಂತಂದ್ರು ಕರೆದು ಕೊಡ್ತಾ ಇದ್ದಾರೆ. ಸಾಕು ಎಷ್ಟಂತ ತಿನ್ನಕಾಗತ್ತೆ. ಹಂಗೆ ಹೆಜ್ಜೆಗೊಂದು ಟೆಂಟ್ ಅನ್ನು ಹಾಕಿ ಅದರಲ್ಲಿ ಭಕ್ತಾದಿಗಳಿಗೆ ಸೇವೆ ಮಾಡುವಂತ ಇವರ ರೀತಿ ಅದಂತೂ ಬಹಳ ಮೆಚ್ಚಬೇಕಾದದ್ದು. ಅದನ್ನೆಲ್ಲೂ ನೀವು ಯಾವುದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಬೇರೆ ಕಡೆ ನೋಡಿರ್ಲಿಕ್ಕಿಲ್ಲ. ಇಲ್ಲಿ ನೋಡ್ಬೋದು ನೀವು ಈ ಅಣ್ಣವರು ಯಾವ ರೀತಿ ಮಜ್ಜಿಗೆಯನ್ನ ಭಕ್ತರಿಗೆ ಯಾವ ರೀತಿ ಕೊಡ್ತಾ ಇದಾರೆ ಅಂತ. ಇಲ್ಲ ನಾನು ಕೊಡ್ತೇನೆ ನೋಡಿ ಯಾವ ರೀತಿ ಇವರ ಇಂತಹ ಸೇವೆ ಗುಣ ಎಲ್ಲಿ ಕಾಣದ ಪ್ರೂಪ ಅಂದ್ರೆ ನಮ್ಮ ಮಸ್ಕಿ ಕ್ಷೇತ್ರದಲ್ಲಿ ನೋಡ್ಬೋದು. ಇಲ್ಲಿನೂ ಸಹ ಒಂದು ಮಲ್ಲಯ್ಯನ ದೇವಸ್ಥಾನ ಇದೆ. ಅದು ಬಹಳ ದೊಡ್ಡ ಮಸ್ಕಿ ಮಲ್ಲಯ್ಯನ ದೇವಸ್ಥಾನ ಅಂತ. ಇಲ್ಲಿನೂ ಸಹ ಬಹಳ ದೊಡ್ಡ ಜಾತ್ರೆ ಆಗತ್ತೆ. ಅದ್ ನಾನು ಬಹಳ ಸಲ ಬಂದಿದ್ದೀನಿ, ನೋಡಿದ್ದೀನಿ ಸಹ. ಯಾಕಂದ್ರೆ ನಮ್ದು ಇಲ್ಲಿಂದ 30 ಕಿಲೋಮೀಟರ್ ದೂರ ಅಲ್ವಾ ಊರು. ನಮ್ದಿದು ಒಂಥರ ಹೋಬಳಿನೂ ಹೌದು, ತಾಲೂಕು ಹೌದು. ಆ ಕಾರಣಕ್ಕಾಗಿ ನಮ್ದಿದು ಒಂಥರ ಊರಾಗ್ಬಿಟ್ಟಿದೆ. ಅಂತೂ ನಾನು ಇಲ್ಲಿ ನೋಡಿ ಆ ಹುಡುಗರೆಲ್ಲ ಅಲ್ಲಿಂದ ಅಂದ್ರೆ ಬಹಳ ಅಲ್ಲಿ ನಾನು ಇಂಜೆಕ್ಷನ್ ಮಾಡಿಸ್ಕೊಂಡೆ. ನನಗೆ ಹುಷಾರಿರ್ಲಿಲ್ಲ, ಅದಕ್ಕೆ ಇಂಜೆಕ್ಷನ್ ಮಾಡ್ಕೊಂಡೆ. ಅಲ್ಲಿಂದ ನನ್ನ ಹಿಂದೆನೆ ಬರ್ತಾ ಇದಾರೆ, ಮಲೆ ತೋರ್ಸು ಅಂತೇಳಿ. ನೀವು ನೋಡ್ಬೋದು ಹುಡುಗರೆಲ್ಲ ಯಾವ ರೀತಿ ಬಹಳ ಇದನ್ನ ಮಾಡ್ತಾ ಬಹಳ ಖುಷಿ ಆಗ್ತಿದೆ ಸ್ನೇಹಿತರೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಅಂದ್ರೆ ನನ್ಗೆ ಮಾತ್ರ ಸ್ವಲ್ಪನೂ ಹುಷಾರಿರ್ಲಿಲ್ಲ. ಆ ಕಾರಣಕ್ಕಾಗಿ ಹೀಗೆ ಹುಷಾರಿರ್ಲಿಲ್ಲ. ಆ ಕಾರಣಕ್ಕಾಗಿ ನಾನು ಈ ತರ ಅಲ್ಲಿ ಇಂಜೆಕ್ಷನ್ ಮಾಡಿಸ್ಕೋಬೇಕಾಯ್ತು. ನೋಡ್ಕೊಂಡೆ ನೋಡಿ ನನ್ನ ಹಿಂದೆ ಇಬ್ರು ಬರ್ತಾ ಇದ್ದಾರೆ. ನಮ್ಮ ಚಿಕ್ಕಪ್ಪ ಅವ್ರ ಫ್ರೆಂಡು ಇಲ್ಲಿ ಒಂದು ಮೀಟ್ ಆದ್ರು. ಸ್ವಲ್ಪ ನನಗೇನೆ ಸ್ವಲ್ಪ ಹುಷಾರಿಲ್ಲ, ಇಲ್ಲಿ ಹುಷಾರ್ ತಪ್ಪಿದ್ದೀನಿ. ಒಂದು 3 ದಿನ ಆಯ್ತು ಹುಷಾರ್ ತಪ್ಪಿದ್ದೀನಿ. ನನಗಾಗಿ ಅವ್ರು 2 ದಿನ ಮುಂಚೆನೆ ಹೋಗೋರು. ನನಗಾಗಿ ನನ್ನ ಹುಷಾರಿಲ್ಲ ಅಂತ ಹೇಳಿ ಅವ್ರು 2 ದಿನ ನನಗೋಸ್ಕರ ಡಿಲೇ ಮಾಡಿ ನನಗೋಸ್ಕರನೇ ಲೇಟಾಗಿ ನನ್ನ ಜೊತೆ ಬರ್ತಾ ಇದ್ದಾರೆ. ಅವ್ರನ್ನ ಮೆಚ್ಬೇಕು ನಾನು. ಜ್ವರ ಹೇಳ್ಬೇಕಂದ್ರೆ ತುಂಬಾ ಸಂತೋಷ. ತುಂಬಾ ನಮ್ಗೆ ಎಷ್ಟು ಜ್ವರ ಆದ್ರೂ ಸುಸ್ತಾದ್ರೂ ಎಷ್ಟು ಸಂತೋಷದಿಂದ ಹೋಗ್ತಾ ಇದ್ದೀನಿ. ನನಗೆ ಇಷ್ಟು ಸುಸ್ತಲ್ಲಿ ಹುಷಾರು ಇಲ್ಲ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಹುಷಾರಿಲ್ಲ ನನಗೆ. ಈಗ ನಡೀತಾ ಇದ್ದೀನಿ ಅಂದ್ರೆ ಹೇಗೆ ನಡೀತಾ ಇದ್ದೀನಿ ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ. ಎಲ್ಲ ಮಲ್ಲಯ್ಯನ ಕೃಪೆ ಹೇಳ್ಬೇಕಂದ್ರೆ. ನಿಜವಾಗ್ಲು ನೋಡ್ತಾ ಇರಿ ಮುಂದೆ ಯಾವ ತೀರ ಹೋಗ್ತೀನಿ, ಎಲ್ಲೆಲ್ಲಿ ಹೋಗ್ತೀನಿ ಅದೆಲ್ಲ ತೋರಿಸ್ತಾ ಇರ್ತೀನಿ. ಇಲ್ಲಿಂದ ಕರ್ನಾಟಕದ ಬಾರ್ಡರ್ವರೆಗೂ ನಮ್ಗೆ ಹೇಳೋ ಪ್ರಕಾರ ಕರ್ನಾಟಕದ ಬಾರ್ಡರ್ವರೆಗೂ ಊಟದ ಭಕ್ತಾದಿಗಳಿಗೆ ಊಟದ ಯಾವುದೇ ರೀತಿ ಕೊರತೆನೂ ಸಹ ಇಲ್ಲ. ಆ ಕಾರಣಕ್ಕಾಗಿ ನೋಡ್ತಾ ಇದ್ದೀನಿ. ಸ್ಪೆಷಲ್ ಆಗಿ ಮಸ್ಕಿ ಜನತೆ ನನ್ಗೆ ಬಹಳ ಹೆಮ್ಮೆ, ನಮ್ಮ ಮಸ್ಕಿ ಅವನು ಅಂತೇಳಿ ನೀವು ನೋಡ್ತಾ ಇರಿ. ಆ ಕಾರಣಕ್ಕಾಗಿ ಇನ್ನು ಮುಂದೆ ನೋಡ್ತಾ ಇರಿ, ವಿಡಿಯೋ ಮಾಡ್ತಾ ಇರ್ತೀನಿ. ಇಲ್ಲಿ ನೋಡ್ಬೋದು ಇನ್ನು ಮುಂದೆ ನೀವು ಇಲ್ಲಿ ಪಕ್ಕದಲ್ಲಿ ಅಲ್ಲೊಂದು ದೇವಸ್ಥಾನ. ಅಲ್ಲಿ ಎಲ್ಲ ಭಕ್ತಾದಿಗಳಿಗೂ ಸ್ನಾನ ಮಾಡಕ್ ಅನುಕೂಲ ಮಾಡಿಕೊಟ್ಟವ್ರೆ. ನೀರು ಕುಡಿಯೋದಕ್ಕೆ, ಸ್ನಾನ ಮಾಡೋದಕ್ಕೆ, ಪಾನಕ ಏನ್ ಕಮ್ಮಿ ಇಲ್ಲ ಸ್ನೇಹಿತರೆ. ಇಲ್ಲೆಲ್ಲ ಹೋಗ್ಬೋದು.
ಧಾರಾವಾಹಿಗೆ ಯಾರೆಲ್ಲ ಹೋಗ್ಬೇಕಂತ ಮಾಡ್ಕೊಂಡಿದ್ದೀರೋ ಖಂಡಿತವಾಗಿ ಒಮ್ಮೆ ಹೋಗಿ ನೋಡಿ ಈ ಎಕ್ಸ್ಪೀರಿಯನ್ಸ್ ಅನ್ನು ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಇರುತ್ತೆ ಅಂತ. ನಾನು ಬಹಳ ದಿನದಿಂದ ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ. ಅದು ಈ ವರ್ಷ ಈ ದಿನ ಈಡೇರಿದೆ. ನನ್ಗೆ ಅದರಲ್ಲೂ ಜ್ವರ ಬೇರೆ ಬಂದಿತ್ತು. ಅದನ್ನ ಇಲ್ಲಿ ಬಂದು ತೋರ್ಸ್ಕೊಂಡೆ. 4 ದಿನ ಆಗಿತ್ತು ತೋರಿಸಿ ನನ್ನೂ ಸಾಕಾಯ್ತು. ಅದೇನೇ ಆಗ್ಲಿ ತೋರ್ಸೋದೇನು ಹೊರಡೋಣ ಅಂತೇಳಿ ಹೋದೆ. ಕೊನೆಗೆ ಮಸ್ಕಿಯಲ್ಲಿ ಒಂದು ಹಾಸ್ಪಿಟಲ್ ಇತ್ತು. ಅದೇ ಅವರೇ ಭಕ್ತಾದಿಗಳಿಗೆ ಅವರೇ ಉಚಿತವಾಗಿ ನೋಡ್ತಾ ಇದ್ರು. ಅದನ್ನ ಅಲ್ಲಿ ತೋರಿಸಿದ್ರು. ಅಲ್ಲಿ ತೋರಿಸಿದಾದ್ಮೇಲೆ ನಡೀತಾ ಇದ್ದೀನಿ. ಮುಂದೆ ಎಲ್ಲಾದ್ರೂ ನನ್ಗೇನೋ ಹುಷಾರ್ ತಪ್ಪಿದ್ರೆ ತೋರಿಸ್ಕೋತೀನಿ, ಇನ್ನು ನಡಿತೀನಿ. ಇನ್ನು ನನ್ನ ಜರ್ನಿ ಯಾವ ರೀತಿ ಇರುತ್ತೆ ಅಂತ ಎಲ್ಲ ನಿಮ್ಗೆ ಸರಿಯಾಗಿ ತಿಳಿಸ್ತಾ ಹೋಗ್ತೀನಿ, ಆಯ್ತಾ? ಸರಿ, ಎಲ್ಲಾನು ನೋಡ್ತಾ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಇವಾಗ ಮಸ್ಕಿ ಪಟ್ಟಣವನ್ನು ದಾಟುವಂತ ಸಮಯ. ಬೆಳಗಾನೂರು ರೋಡ್ ಅಂತ ಹೇಳಿ ಕರೀತಾರೆ. ಇಲ್ಲಿ ಬೆಳಗಾನೂರು ರೋಡ್ ಹತ್ರ ಇದ್ದೀನಿ. ಅಲ್ಲಿಂದ ಬೆಳಗಾನೂರು ಕಡೆಗೆ ನಮ್ಮ ಪ್ರಯಾಣ. ಬೆಳಗಾನೂರ ಅಲ್ಲಿನೂ ಬಹಳ ಸೇವೆಯನ್ನು ಮಾಡುವಂತ ಜನ ಇದ್ದಾರೆ. ಅಂದ್ರೆ ಅಲ್ಲಿನೂ ಬಹಳ ಯಾವಾಗ್ಲೂ ಇರಲಿ ಅಲ್ಲಿ ಭಕ್ತಾದಿಗಳಿಗೆ ಅಲ್ಲೂ ಸಹ ಇದೇ ರೀತಿ ಊಟ ಉಪಚಾರಕ್ಕಂತೂ ಕಡಿಮೆ ಇಲ್ಲ. ಎಲ್ಲಾನು ಅದೇ. ಯಾಕಂದ್ರೆ ಅದೆಲ್ಲ ಒಂದ್ಸಲ ನಾನು ಈ ಕಡೆ ಎಲ್ಲ ತಿರ್ಗಾಡೋದ್ರಿಂದ ನೋಡಿದ್ದೀನಿ. ಅಲ್ಲಿನೂ ಬಹಳಷ್ಟು ಜನ ಇದೇ ತರ ಹೆಜ್ಜೆಗೂ ಊಟ ಉಪಚಾರ ಅಂತ ಮಾಡುವಂತ ಜನ ನೋಡ್ಬೋದು. ನಾನು ತೋರಿಸ್ತಾ ಹೋಗ್ತೀನಿ ಮುಂದೆ 2-3 ಊರುಗಳು ಬರುತ್ತೆ. ಆ ಊರುಗಳಲ್ಲೂ ಯಾವ ರೀತಿ ಊಟ ಮಲಯಾಳದ ಭಕ್ತಾದಿಗಳು ಎಷ್ಟು ಜನ ಹೋಗ್ತಾ ಇದ್ರಂತ ಅದನ್ನೆಲ್ಲ ತೋರಿಸ್ತೀನಿ ನಾನು ನಿಮ್ಗೆ. ಬಹಳ ಜನ ಯಾವ ಊರು ಎಲ್ಲಿಂದ ಬಂದಿದ್ರ ಅಂತ ಯಾವ ರೀತಿ ಕೇಳ್ತಾರೆ. ಅದೇ ಮುಂದೆ ತೋರಿಸ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ನೋಡ್ತಾ ಇರಿ.